ಏನೇ ಮಾಡಿದ್ರೂ ಕೂಡ ಕೂದಲಿನ ಬೆಳವಣಿಗೆ ಆಗ್ತಾ ಇಲ್ಲ ಅಂದರೆ ಸಿಂಪಲ್ ರೆಮಿಡಿನ ನೀವು ಕೂಡ ಒಮ್ಮೆ ಮಾಡಿ ನೋಡಿ. ನಿಮ್ಮ ಕೂದಲು ಅಷ್ಟು ಬೆಳೆಯುತ್ತೆ ಅಂದರೆ ನೀವು ಪ್ರತಿ ಬಾರಿನೂ ಕೂಡ ಕೂದಲನ್ನು ಕಟ್ ಮಾಡಿ ಸಾಕಾಗ್ತೀರಾ. ಮತ್ತೆ ಉದ್ದವಾಗಿ ಕಾಲಿನವರೆಗೂ ಕೂದಲು ಬೆಳೀತಾನೆ ಇರುತ್ತೆ. ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುವಂಥ ಒಂದು ಸೂಪರ್ ಆಗಿರುವಂಥ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಇದನ್ನು ನೀವು 2 ರಿಂದ 3 ಬಾರಿ ಮಾಡಿದ್ರೆ ಸಾಕು, ನಿಮ್ಮ ಕೂದಲಿನ ಬೆಳವಣಿಗೆ ಅನ್ನುವಂಥದ್ದು ದುಪ್ಪಟ್ಟು ವೇಗವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ನಿಮಗೆ ಶಾಕ್ ಆಗುತ್ತೆ, ಇಷ್ಟು ಚೆನ್ನಾಗಿ ಕೂದಲಿನ ಬೆಳವಣಿಗೆ ಆಗ್ತಾ ಇದೆಯಲ್ಲ ಅಂಥೇಳಿ. ಇದರ ಜೊತೆಗೆ ಉದುರೋದು ಕಡಿಮೆ ಆಗುತ್ತೆ, ಸಾಫ್ಟ್ ಆಗುತ್ತೆ, ಒಂದು ರಫ್ನೆಸ್ ಅನ್ನೋವಂಥದ್ದು ಏನಿರುತ್ತೆ ಕೂದಲಲ್ಲಿ ಅದು ಕಡಿಮೆ ಆಗುತ್ತೆ. ಗ್ರೋತ್ ಇಂಪ್ರೂವ್ ಆಗಲಿಕ್ಕೆ ಹೆಚ್ಚಾಗಿ ಇದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಿಂಪಲ್ ರೆಮಿಡಿನೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ಪದಾರ್ಥಗಳೇ ಸಾಕು ನಮ್ಮ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗವಾಗಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಾನಿಲ್ಲಿ ತಗೊಳ್ತಾ ಇದ್ದೀನಿ ಟೀ ಪೌಡರು. 1 ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರ್ ಸಾಕು ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಲಿಕ್ಕೆ, ಉದುರೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಈ ಒಂದು ಟೀ ಪೌಡರ್ನಲ್ಲಿ ಕೆಫಿನ್ ಅನ್ನೋ ಒಂದು ಅಂಶ ಇರುತ್ತೆ. ಅದು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಹೆಚ್ಚು ಮಾಡೋದ್ರಿಂದ ಕೂದಲು ಏನು ಬುಡದಿಂದ ಉದುರ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಗ್ರೋತನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಇನ್ನು ನಾವು ಈ ಒಂದು ಟೀ ಪೌಡರನ್ನು ನಮ್ಮ ಕೂದಲಿಗೆ ಅಂಥೇಳಿ ಬಳಸೋದ್ರಿಂದ ಇನ್ಸ್ಟೆಂಟಾಗಿ ಒಂದು ಒಳ್ಳೆ ಬಣ್ಣವನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ಕೂದಲಿಗೆ ನಾವೇನು ಡೈ ಹಚ್ತೀವಲ್ಲ ಅದೇ ರೀತಿಯಾಗಿ ಒಂದು ಒಳ್ಳೆ ಬಣ್ಣವನ್ನು ನೀಡ್ತಾ ಹೋಗುತ್ತೆ. ಅದರಲ್ಲೂ ವೈಟ್ ಹೇರ್ಸ್ ಆಗಿದೆ ಅಂದರೆ ಟೀ ಪೌಡರನ್ನು ರೆಗ್ಯುಲರ್ ಆಗಿ ಹಚ್ಚುತ್ತಾ ಬನ್ನಿ, ಒಂದು ಒಳ್ಳೆ ಒಂದು ಬಣ್ಣವಾಗಿ ಅಂದರೆ ಡೈ ಆಗಿ ಇದು ಕೆಲಸ ಮಾಡುತ್ತೆ. ಇನ್ನು ಇನ್ಸ್ಟೆಂಟಾಗಿ ಹೊಳಪು ಬರುತ್ತೆ, ಸಾಫ್ಟ್ ಆಗುತ್ತೆ ಕೂದಲು. ಇನ್ನು ತುಂಬ ಹೇರ್ ಲಾಸ್ ಆಗ್ತಾ ಇದ್ದರೆ ಅದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಜೊತೆಗೆ ತುಂಬ ಹೇರ್ ಡ್ಯಾಮೇಜ್ ಆಗ್ತಾ ಇರುತ್ತಲ್ಲ, ಮಧ್ಯದಲ್ಲಿ ಕಟ್ಟಾಗೋದು ಅಥವಾ ಸೀಳು ಕೂದಲಾಗೋದು ಅಥವಾ ಬುಡದಿಂದಲೇ ಉದುರೋದು, ಈ ರೀತಿ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಕೂದಲಿಗೆ ಒಂದೊಳ್ಳೆ ಬೆಳವಣಿಗೆ ಅನ್ನುವಂಥದ್ದು ಹೆಚ್ಚಾಗಲಿಕ್ಕೆ ಈ ಒಂದು ಟೀ ಪೌಡರು ತುಂಬಾ ಹೆಲ್ಪ್ ಮಾಡುತ್ತೆ. ಖಂಡಿತವಾಗ್ಲೂ ನಿಮ್ಮ ಒಂದು ಹೇರ್ ಕೇರ್ ರೊಟೀನಲ್ಲಿ ಟೀ ಪೌಡರನ್ನು ಸೇರಿಸ್ಕೊಳ್ಳಿ. ನಾವಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರನ್ನು ತೊಗೊಂಡ್ರೆ ಸಾಕಾಗುತ್ತೆ. ಆನಂತರ ಇದ್ರ ಜೊತೆಗೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಕರಿಬೇವಿನ ಎಲೆಗಳು. ಒಂದು 8 ರಿಂದ 10 ಎಲೆ ಆದರೆ ಸಾಕಾಗುತ್ತೆ. ಇನ್ನು ಕರಿಬೇವು ಒಂದು ಒಳ್ಳೆಯ ಔಷಧಿಯ ಗುಣಗಳನ್ನು ಒಳಗೊಂಡಿದೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಅದೇ ರೀತಿಯಾಗಿ ನಮ್ಮ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಇನ್ನು ಈ ಒಂದು ಕರಿಬೇವಿನಲ್ಲಿ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಅಮಿನೋ ಆ್ಯಸಿಡ್ಸ್ ಇರುತ್ತೆ. ಇದೆಲ್ಲ ಕೂಡ ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಜೊತೆಗೆ ಇದರಲ್ಲಿ ಬೀಟಾ ಕೆರೋಟಿನ್ ಅನ್ನುವಂಥ ಒಂದು ಅಂಶ ಇರುತ್ತೆ. ಅದು ನಮ್ಮ ಕೂದಲನ್ನು ಬುಡದಿಂದನೇ ಗಟ್ಟಿಗೊಳಿಸಿ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡಲಿಕ್ಕೆ, ಹೇರ್ ಲಾಸನ್ನು ತಡೆಗಟ್ಟಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಕೂದಲು ಬುಡದಿಂದನೇ ಗಟ್ಟಿ ಆಗ್ತಾ ಹೋಗುತ್ತೆ, ಸ್ಟ್ರಾಂಗ್ ಆಗಿ ಬೆಳೀತಾ ಹೋಗುತ್ತೆ, ದಟ್ಟವಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ, ಬ್ರೇಕೇಜನ್ನು ಕಡಿಮೆ ಮಾಡ್ತಾ ಹೋಗುತ್ತೆ, ಒಂದೊಳ್ಳೆ ಮಾಯಿಶ್ಚರೈಸರ್ ಆಗು ಕೂಡ ಕೆಲಸ ಮಾಡುತ್ತೆ. ಕೂದಲು ಒಳ್ಳೆ ಹೊಳಪನ್ನು ಪಡೆಯುತ್ತೆ, ಸಾಫ್ಟ್ ಆಗಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಇದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ವಿಟಮಿನ್ ಎ ಇರುತ್ತೆ, ವಿಟಮಿನ್ ಬಿ ಇರುತ್ತೆ, ಸಿ ಇರುತ್ತೆ. ಇದೆಲ್ಲವೂ ಕೂಡ ನಮ್ಮ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗವಾಗಿ ಹೆಚ್ಚಿಸಲಿಕ್ಕೆ 100% ಆಗಿ ಹೆಲ್ಪ್ ಆಗುತ್ತೆ. ನೀವು ಹೆಚ್ಚಾಗಿ ಕರಿಬೇವಿನ ಎಲೆಯ ಆಯಿಲ್ಗಳಾಗಿರ್ಬೋದು ಅಥವಾ ಸಿರಮ್ಗಳಾಗಿರ್ಬೋದು ಅಥವಾ ಹೇರ್ ಮಾಸ್ಕು ಇದನ್ನು ಪದೇ ಪದೇ ಬಳಸ್ತಾ ಬರೋದ್ರಿಂದ 100% ಆಗಿ ನಿಮ್ಮ ಕೂದಲಿನ ಬೆಳವಣಿಗೆ ಅನ್ನುವಂಥದ್ದು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಬಳಸಿ ನೋಡಿ. ಇನ್ನು ಇದ್ರ ಜೊತೆಗೆ ನಾವಿಲ್ಲಿ ತಗೊಳ್ತಾ ಇದ್ದೀವಿ ಲವಂಗ. ಹೌದು ಸ್ನೇಹಿತರೆ, ಲವಂಗವನ್ನು ಬಳಸ್ಕೊಳ್ಳೋದ್ರಿಂದ ನಮ್ಮ ಸ್ಕ್ಯಾಲ್ಫಲ್ಲಿ ಆಗುವಂಥ ಚಿಂಗು ಕಡಿತ ಏನಾಗ್ತಾ ಇರುತ್ತೆ ಕಡಿಮೆ ಆಗುತ್ತೆ, ಹೊಟ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ಉದ್ರೋದು ಕಡಿಮೆ ಆಗಿ ಕೂದಲಿನ ಬೆಳವಣಿಗೆ ತುಂಬ ಹೆಚ್ಚಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಏನಾದರೂ ಇನ್ಫೆಕ್ಷನ್ ಆಗ್ತಾ ಇದ್ದರೆ ಅದನ್ನು ದೂರ ಮಾಡಿ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಲಿಕ್ಕೆ ಈ ಒಂದು ಲವಂಗ ಅನ್ನುವಂಥದ್ದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಮೆಂತ್ಯಕಾಳು. ಹೌದು ಸ್ನೇಹಿತರೆ, ಮೆಂತ್ಯಕಾಳಲ್ಲೂ ಕೂಡ ತುಂಬಾ ಒಂದು ಔಷಧಿಯ ಗುಣಗಳನ್ನು ಒಳಗೊಂಡಿದೆ. ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ, ವಿಟಮಿನ್ ಇ ಇರುತ್ತೆ, ಎ ಇರುತ್ತೆ, ನಿಕೋಟಿನಿಕ್ ಆ್ಯಸಿಡ್ ಅನ್ನೋವಂಥ ಒಂದು ಅಂಶ ಕೂಡ ಇರುತ್ತೆ. ಅದು ನಮ್ಮ ಕೂದಲಿನ ದಟ್ಟತೆಯನ್ನು ಹೆಚ್ಚು ಮಾಡುತ್ತೆ, ಕೂದಲನ್ನು ಬುಡದಿಂದನೇ ಸ್ಟ್ರಾಂಗ್ ಆಗುವಂತೆ ಮಾಡುತ್ತೆ. ಐರನ್ ಅಂಶ ಇರುತ್ತೆ, ಇದು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಹೆಚ್ಚು ಮಾಡೋದ್ರಿಂದ ಉದುರೋದು ಕಡಿಮೆ ಆಗಿ ಗ್ರೋತ್ ಹೆಚ್ಚಾಗುತ್ತೆ, ಹೊಟ್ಟನ್ನು ಕಡಿಮೆ ಮಾಡುತ್ತೆ, ಡ್ಯಾಮೇಜನ್ನು ಕಡಿಮೆ ಮಾಡಲಿಕ್ಕೆ ವಿಪರೀತ
ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಇನ್ನು ಇದನ್ನು ಮಾಡೋವಂಥ ವಿಧಾನವನ್ನು ನೋಡ್ಕೊಳ್ಳೋದಾದರೆ, ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಒಂದು ಟೀ ಪೌಡರ್ ಏನು ತೊಗೊಂಡಿದ್ವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ತೊಗೊಂಡಿರುವಂಥ ಒಂದು 8 ರಿಂದ 10 ಎಲೆ ಆಗೋಷ್ಟು ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ. ಒಂದು 5 ರಿಂದ 6 ಲವಂಗ, ಆನಂತರ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು ಇದಷ್ಟನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಇದನ್ನು ಮೊದಲು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕು. ಆ ನಂತರ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಇರುವಂತಹ ಒಂದು ಉತ್ತಮ ಗುಣಗಳೇನಿರುತ್ತೆ ಅದು ನಮ್ಮ ಈ ಒಂದು ನೀರಲ್ಲಿ ಬಿಡ್ತಾ ಹೋಗುತ್ತೆ. ಇದನ್ನು ನಾವು ನಮ್ಮ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ಇದು ಒಳ್ಳೆ ಫಲಿತಾಂಶವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇದು ಕಂಪ್ಲೀಟಾಗಿ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಈ ಸಮಯದಲ್ಲಿ ನಾನು ಇದನ್ನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಸಿರಮ್ ಏನಿರುತ್ತೆ ಇದನ್ನು ಒಂದು ಬೌಲಿಗೆ ಶೋಧಿಸ್ಕೊಳ್ತಾ ಇದ್ದೀನಿ. ನೀವು ಎಷ್ಟೇ ಬೆಲೆ ಕೊಟ್ಟು ತರುವಂತಹ ಒಂದು ಸಿರಮ್ಗಳಾಗಿರ್ಬೋದು, ಆಯಿಲ್ಗಳಾಗಿರ್ಬೋದು, ಹೇರ್ ಮಾಸ್ಕು ಏನು ಕೆಲಸ ಮಾಡುತ್ತೋ ಬಿಡುತ್ತೋ, ಆದರೆ ಇದನ್ನು ನೀವು ಅಪ್ಲೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತೆ. ಯಾಕಂದರೆ ನಾವು ಬಳಸಿರುವಂಥ ಪದಾರ್ಥಗಳು ಆ ರೀತಿಯಾಗಿದೆ. ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡುತ್ತೆ, ಆರೈಕೆ ಹೆಚ್ಚಾಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ನಾವು ಪ್ರತಿದಿನ ನಮ್ಮ ಕೂದಲಿನ ಆರೈಕೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಂದ್ರೂ ವಾರಕ್ಕೆ ಒಮ್ಮೆ 15 ದಿನಗಳಿಗೆ ಒಮ್ಮೆ ಮಾಡ್ತಾ ಬಂದ್ರೂ ಸಾಕು, ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ನೋಡಿ, ಒಂದು ತುಂಬ ಔಷಧೀಯ ಗುಣಗಳನ್ನು ಒಳಗೊಂಡಿರುವಂಥ ಒಂದು ಸಿರಮ್ ಅನ್ನುವಂಥದ್ದು ರೆಡಿಯಾಗಿದೆ. ಇನ್ನು ಇದನ್ನು ನಾವು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋದಾದರೆ, ಈ ಒಂದು ಸಿರಮನ್ನು ನೋಡಿ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಎತ್ತಿಟ್ಕೊಂಡಿದ್ದೀನಿ, ಇನ್ನಷ್ಟನ್ನು ತೆಗೆದಿಟ್ಕೊಂಡಿದ್ದೀನಿ. ಈ ಒಂದು ಅರ್ಧ ಎತ್ತಿಟ್ಕೊಂಡಿರೋವಂಥ ಈ ಒಂದು ಮಿಶ್ರಣದಲ್ಲಿ ನಾನು ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಥವಾ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ವಿಟಮಿನ್ ಇ ಆಯಿಲ್ ಇದೆ ಅಂದರೆ ಅದನ್ನು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಒಂದು ಕ್ಯಾಪ್ಸೂಲನ್ನು ಸೇರಿಸ್ಕೊಳ್ಳಿ. ಇನ್ನು ಇದರ ಜೊತೆಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ವಿಟಮಿನ್ ಇ ಆಯಿಲು, ಕೊಬ್ಬರಿ ಎಣ್ಣೆ, ಅಥವಾ ನಾವು ಹರಳೆಣ್ಣೆ ಬಳಸ್ತೀವಿ ಅಂದರೆ ಹರಳೆಣ್ಣೆ, ಬಾದಾಮ್ ಆಯಿಲು ಯಾವುದಾದ್ರೂ ನೀವು ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಒಂದು ಮಿಶ್ರಣವನ್ನು ನಿಮ್ಮ ಕೂದಲಿನ ಬುಡಕ್ಕೆ ಮೊದಲು ನೀಟಾಗಿ ಹಚ್ಕೊಳ್ಬೇಕು. ಹಚ್ಚಿಬಿಟ್ಟು ಇದನ್ನು ತುದಿವರೆಗೂ ನೀಟಾಗಿ ಹಚ್ಕೊಳ್ಬೇಕು. ಹಚ್ಚಿ ಇದನ್ನು ನೀವು 1 ಗಂಟೆ ಅಥವಾ ಒಂದು ಅರ್ಧ ಗಂಟೆನಾದರೂ ತಲೆಯಲ್ಲಿ ಹಾಗೇ ಇಟ್ಕೊಳ್ಬೇಕು. ಆ ನಂತರ ನೀಟಾಗಿ ಶಾಂಪೂ ವಾಶನ್ನು ಮಾಡ್ಕೊಳ್ಬೇಕು. ನೀವು ವಾರದಲ್ಲಿ 2 ಬಾರಿ ತಲೆ ಸ್ನಾನ ಮಾಡ್ತೀವಿ ಅಂದರೂ ಕೂಡ ಮಾಡ್ಕೊಳ್ಳಿ. 3 ಬಾರಿ ಮಾಡ್ತೀವಿ ಅಂದರೆ 3 ಬಾರಿ ಕೂಡ ನೀವು ಇದನ್ನು ಮಾಡ್ಬೋದು. ಇಲ್ಲ ಒಮ್ಮೆ ಮಾಡ್ತೀವಿ ಅಂದರೆ ವಾರಕ್ಕೆ ಒಮ್ಮೆನಾದರೂ ನೀವು ಈ ಒಂದು ಮಿಶ್ರಣವನ್ನು ನಿಮ್ಮ ಕೂದಲಿಗೆ ನೀಟಾಗಿ ಬುಡದಿಂದ ಹಿಡಿದು ತುದಿವರೆಗೂ ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಸಾಧ್ಯನಾ, ಅಥವಾ 3/4 ಗಂಟೆ ಸಾಧ್ಯನಾ, ಅಥವಾ 1 ಗಂಟೆ ಈ ರೀತಿಯಾಗಿ ಬಿಟ್ಬಿಟ್ಟು ಆನಂತರ ಶಾಂಪೂ ವಾಶನ್ನು ಮಾಡ್ಕೊಳ್ಬೋದು. 100% ಆಗಿ ಒಳ್ಳೆಯ ರಿಸಲ್ಟ್ ನೀಡುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನು ಶಾಂಪೂ ಬಳಸೋವಂಥ ಸಮಯದಲ್ಲಿ ಕೂಡ ನಾವು ಈ ಒಂದು ಸಿರಮನ್ನು ಬಳಸ್ಕೊಳ್ಬೋದು. ಇನ್ನು ನಾನು ಅರ್ಧ ಭಾಗದಷ್ಟು ಸಿರಮ್ ಏನು ಎತ್ತಿಟ್ಕೊಂಡಿದ್ದೆ ಅದರಲ್ಲಿ ನಾವು ರೆಗ್ಯುಲರಾಗಿ ಯಾವ ಶಾಂಪೂ ಬಳಸ್ತೀವೋ ಅದನ್ನು ಹಾಕ್ಕೊಳ್ಬೋದು. ನೀವು ಎಷ್ಟು ಪ್ರಮಾಣದಲ್ಲಿ ಅಂದರೆ ನಿಮ್ಮ ಹೇರ್ ಲೆಂತ್ ಎಷ್ಟಿದೆ ನೋಡಿ ಅಷ್ಟು ನೀವು ಅರ್ಧ ಸ್ಪೂನು ಅಥವಾ 1 ಸ್ಪೂನು ನೀವೆಷ್ಟು ಶಾಂಪೂನ ಹಾಕ್ಕೊಳ್ತೀರಾ ಅಷ್ಟು ಶಾಂಪೂನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿ ನೀವು ಶಾಂಪೂ ಬಳಸೋದ್ರಿಂದನೂ ಕೂಡ ಹೇರ್ ಫಾಲನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಡೈರೆಕ್ಟಾಗಿ ಶಾಂಪೂನ ಹಾಗೇ ತಲೆಗೆ ಹಾಕಿ ತೊಳೆಯೋದ್ರಿಂದ ಅದರಿಂದನೂ ಕೂಡ ಹೇರ್ ಫಾಲ್ ಹೆಚ್ಚಾಗುತ್ತೆ, ವೈಟ್ ಹೇರ್ಸ್ ಹೆಚ್ಚಾಗುತ್ತೆ, ಜೊತೆಗೆ ಹೇರ್ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ರೀತಿಯಾಗಿ ನಾವು ಶಾಂಪೂನ ಸ್ವಲ್ಪ ನೀರಲ್ಲಿ ಹಾಕಿ ಕದಡಿ ಅದನ್ನು ಹಚ್ಕೊಳ್ಳೋದ್ರಿಂದ ಅಷ್ಟು ನಮಗೆ ಹೇರ್ ಡ್ಯಾಮೇಜ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟಾಗಿ ಆಗೋದಿಲ್ಲ. ಇದರಿಂದ ನಮ್ಮ ಕೂದಲಿಗೆ ಯಾವುದೇ ರೀತಿ ತೊಂದರೆ ಕೂಡ ಆಗೋದಿಲ್ಲ. ಇನ್ನು ನಾವು ಮಾಡಿಟ್ಕೊಂಡಿರೋ ಸಿರಮ್ ಅಂತೂ ಅದ್ಭುತವಾದಂಥ ಒಳ್ಳೆಯ ರಿಸಲ್ಟ್ ನೀಡುವಂಥ ಸಿರಮ್ಮು, ಔಷಧಿಯ ಗುಣಗಳನ್ನು ಒಳಗೊಂಡಿರುವಂಥ ಸಿರಮ್ ಆಗಿರೋದ್ರಿಂದ ಇದರಲ್ಲಿ ನಾವು ಶಾಂಪೂನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೇನು ತಲೆ ಸ್ನಾನ ಮಾಡ್ತೀವಿ ಅನ್ನುವಂಥ ಒಂದು 5-10 ನಿಮಿಷಗಳ ಮೊದಲು ಇದನ್ನು ನೀಟಾಗಿ ಹಚ್ಚಿ ಚೆನ್ನಾಗಿ ಉಜ್ಜಿಬಿಟ್ಟು ಇದನ್ನು 5 ನಿಮಿಷ ಸಾಧ್ಯ ಅಥವಾ 10 ನಿಮಿಷ ಸಾಧ್ಯ ಹಾಗೆಯೇ ಬಿಟ್ಟು ನೀಟಾಗಿ ಉಗುರು ಬೆಚ್ಚಗಿರೋಂಥ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಈ ರೀತಿ ನೀವು ವಾರದಲ್ಲಿ 2 ಬಾರಿ 3 ಬಾರಿ ಈ ರೀತಿ ಕೂಡ ಮಾಡ್ಕೊಳ್ಬೋದು. ಒಳ್ಳೆಯ ರಿಸಲ್ಟ್ ನೀಡುತ್ತೆ. ಕೂದಲು ಬೆಳೀತಾ ಇಲ್ಲ ಅಂದರೂ ಕೂಡ ಬೆಳವಣಿಗೆ ಹೆಚ್ಚಾಗುತ್ತೆ. ಒಮ್ಮೆನಾದರೂ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.